ಬಸವರಾಜ ಬೊಮ್ಮಾಯಿ ಸ್ಪರ್ಧೆಯಿಂದ ಈ ಕ್ಷೇತ್ರದಲ್ಲಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕಳೆದ ಬಾರಿಯ ಚುನಾವಣೆಗಿಂತ ಈ ಬಾರಿ ಮತದಾರರ ಕುತೂಹಲ ಹೆಚ್ಚಾಗಿದೆ. ಅಂದಹಾಗೆ ಬಸವರಾಜ ಬೊಮ್ಮಾಯಿಯನ್ನ ಬೆಳೆಸಿದ್ದು ಬಿಎಸ್ವೈ. ಆದರೆ ಈಗ ಇವರು ಕೆಜೆಪಿ ಸೇರದೆ ಬಿಜೆಪಿಯಲ್ಲಿ ಉಳಿದುಕೊಂಡು ಸ್ಪರ್ಧೆಗೆ ರೆಡಿಯಾಗಿರುವುದು ಲೆಕ್ಕಾಚಾರಗಳು ತಲೆ ಕೆಳಗಾಗುವ ಸಾಧ್ಯತೆಗಳಿವೆ. ದಾರ್ಶನಿಕರ ನಾಡು, ಸಂತ ಶಿಶುನಾಳ ಶರೀಫರು, ಕನಕದಾಸರು, ವಿಕೆ ಗೋಕಾಕರ ಬೀಡು, ಜಾನಪದ ವಿವಿ, ಸಂಗಮೇಶ್ವರ ದೇಗುಲಗಳ ಸಂಗಮವಾಗಿರುವ ಶಿಗ್ಗಾಂವಿ ಪ್ರವಾಸೋದ್ಯಮ ದೃಷ್ಟಿಯಿಂದ ಪ್ರಸಿದ್ಧಿ ಗಳಿಸಿರುವ ಕ್ಷೇತ್ರ. ಶಿಗ್ಗಾಂವಿ ಹಾಗೂ ಸವಣೂರು 2 ತಾಲೂಕುಗಳನ್ನು ಒಳಗೊಂಡಿರುವ ಈ ವಿಧಾನಸಭಾ ಕ್ಷೇತ್ರ ನವಾಬರ ಆಳ್ವಿಕೆಗೆ ಒಳಪಟ್ಟಿತ್ತು. ಸವಣೂರಿನ ನವಾಬರು ಈ ಕ್ಷೇತ್ರವನ್ನು ಆಳಿದ್ದರು. ಇವರ ಅರಮನೆ, ಆಡಳಿತ ನಡೆಸುತ್ತಿದ್ದ ಕಟ್ಟಡಗಳು ಇಂದಿಗೂ ಇಲ್ಲಿ ಜೀವಂತ ಸಾಕ್ಷಿಯಾಗಿ ನಿಂತಿವೆ. ಒಟ್ಟು ಮತದಾರರು 1,78,459. ಪುರುಷ ಮತದಾರರು 95,181. ಮಹಿಳಾ ಮತದಾರರು 83,278. ಬೊಮ್ಮಾಯಿ ಈ ಬಾರಿ ಇಲ್ಲಿ ಗೆಲ್ಲುವುದು ಸುಲಭವೇನಲ್ಲ. ನೇರ ಸ್ಪರ್ಧೆ ಒಡ್ಡಿರುವುದು ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರುವ ಮಾಜಿ ಶಾಸಕ ಅಜಂಫಿರ್ ಖಾದ್ರಿ. ಹುಲಗೂರಿನ ಖಾದ್ರಿ 1999ರಲ್ಲಿ ಮೊದಲ ಬಾರಿಗೆ ಜೆಡಿಎಸ್ನಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಆದರೆ ಹಿಂದೆ ಎಷ್ಟೋ MLAಗಳು ನಮ್ಮಲ್ಲಿ ಆಗಿ ಹೋಗ್ಯಾರ. ಈಗ 50 ವರ್ಷದಿಂದ ಏನು ಸರ್ಕಾರದಿಂದ ಏನು ಬರ್ತಿದ್ವು ಮತ್ತು ಯೋಜನೆಗಳು ಬಂದರೂ ಕೂಡ ಯಾಕೆ ಮಾಡಲಿಲ್ಲ. ಆ ಒಂದು ಭಾಳ ಜನ ಇಲ್ಲಿ ಇದು ಮಾಡಿಕೊಂಡಾರ. ಅಂಥ ಒಂದು ಸಂದರ್ಭದಲ್ಲಿ ಇವರು ಇಷ್ಟೊಂದು ಇದು ಮಾಡ್ಯಾರ ಅಂತ ನಮ್ಗೆ ಭಾಳ ಅವ್ರ ಬಗ್ಗೆ ಹೆಮ್ಮೆ ವಿಷಯ ಆಗೈತೆ. ಆಮ್ಯಾಗ ಇನ್ನು ಏತ್ ನೀರಾವರಿ ಇದು ಮಾಡಿದರು. ಏತ್ ನೀರಾವರಿ ಅಂದ್ರೆ ನೀರಾವರಿ ಬಗ್ಗೆ ಭಾಳ ನಮ್ಮಲ್ಲಿ ಇದಾಗಿತ್ತು. ಇಲ್ಲಿ ನಾರಾಯಣಪುರ, ಬಾಡ, ಇದು ನಾರಾಯಣಪುರ, ಆಮೇಲೆ ಬಾಡ, ಹಳೆಬಂಕಾಪುರ, ಇವೆಲ್ಲ ಅಲ್ಲಿ ಇರ್ತಕ್ಕಂಥ ಏನದವ ಏರಿಯಾಗಳು ಅವೆಲ್ಲ ಒಂದು ಇದಾಗೈತಿ. ಆಮೇಲೆ ಸವಣೂರು ತಾಲೂಕು ಸಹಿತ ಅದು ಮೂತಿ ತಲಾವ್ ಸವಣೂರು ತಾಲೂಕು ನೀರಿನ ಭಾಳ ಅಭಾವ ಇರ್ತಲ್ಲಿ. ಅದರ ಸಲುವಾಗಿ ಅಲ್ಲಿ ಇದು ಮಾಡಿ ನೀರಿನ ಒಂದು ಹೆಚ್ಚಿನ ಇದು ಮಾಡಿ ಆ ಕೆರೆ ತುಂಬಿಸುವಂಥ ಒಂದು ಯೋಜನೆ ಮಾಡಿದರು. 2008ರಲ್ಲಿ ನಡೆದ ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದ ಬಸವರಾಜ ಬೊಮ್ಮಾಯಿ 63,780 ಮತ ಪಡೆದು ಗೆದ್ದಿದ್ದರು. 50,918 ಮತ ಪಡೆದಿದ್ದ ಖಾದ್ರಿ ಸೋತಿದ್ದರು. ಈ ಮೂಲಕ ಬರೋಬ್ಬರಿ 12,862 ಮತಗಳ ಅಂತರದಿಂದ ಬೊಮ್ಮಾಯಿ ವಿಜಯಮಾಲೆಯನ್ನು ಕೊರಳಿಗೆ ಹಾಕಿಸಿಕೊಂಡಿದ್ರು. ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಂಕಾಪುರ ಹಾಗೂ ಸವಣೂರು ಪುರಸಭೆ ಕಾಂಗ್ರೆಸ್ ಮಡಲಿಗೆ ಬಿದ್ದಿವೆ. ಇನ್ನೊಂದೆಡೆ ಕೆಜೆಪಿ ಅಭ್ಯರ್ಥಿ ಆಯ್ಕೆಯಲ್ಲಿ ನಿಗೂಢವಾಗಿಟ್ಟಿದೆ. ಜನರು ಮಾತ್ರ ಬಸವರಾಜ ಬೊಮ್ಮಾಯಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದು ಅವರನ್ನೇ ಗೆಲ್ಲಿಸುತ್ತೇವೆ ಅನ್ನೋ ವಿಶ್ವಾಸದಲ್ಲಿ ಇದ್ದಾರೆ. ನಮ್ಮ ಜಾತಿ ಜನಾಂಗದವರಾತು, ಕುರುಬರ ಸಮಾಜದವರಾತು, ಎಲ್ಲ ಮುಖಂಡರು ಕೂಡ ಇವತ್ತೇನು ಹೇಳ್ತಾರೆ ಅಂತಂದ್ರೆ, ನಾವು ಅವರಿಗೆ ಕಳೆದಕ್ಕಿಂತನೂ ಅವರಿಗೆ ಹೆಚ್ಚಿನ ಒಂದು ನಾವು ಹಗಲು ರಾತ್ರಿ ನಿದ್ದೆಗೆಟ್ಟು ಇವತ್ತು ನಾವು ಅವರಿಗೆ ಸೇವೆ ಮಾಡಿ ಅವ್ರನ್ನ ಆರಿಸಿ ತೊಗೊಂಬಂದು ಮತ್ತೊಮ್ಮೆ ನಾವು ಶಾಸಕರನ್ನಾಗಿ ಸಚಿವ ಮಾಡಿದರೆ ಈ ಅಭಿವೃದ್ಧಿ ಅವ್ರಿಗೆ ಮುಟ್ಟಂಗಿಲ್ಲ, ಈ ಅಭಿವೃದ್ಧಿ ನಮಗೆ ಮುಟ್ಟತೈತಿ ಮನೆ ಒಳಗೂ ಹೇಳ್ತಾ ಇದ್ದಾರೆ. ಶಿಗ್ಗಾಂವಿ ಕ್ಷೇತ್ರದಲ್ಲಿ ಅಂದಾಜು 1,78,000 ಮತದಾರ ಪ್ರಭುಗಳಿದ್ದಾರೆ. ಈ ಪೈಕಿ ಲಿಂಗಾಯತರು ಅಂದಾಜು 60,000 ಇದ್ರೆ ಮುಸ್ಲಿಂ ಅಂದಾಜು 50,000 ಮತಗಳಿವೆ. ಈ 2 ಕೋಮಿನ ಮತಗಳು ನಿರ್ಣಾಯಕವಾಗಿವೆ. ಇನ್ನು ಕುರುಬರು 23,000ವಿದ್ದು SC/ST ಸಮುದಾಯದ 22,000 ಮತಗಳಿವೆ. ತಾಂಡ ಶಿಗ್ಗಾಂವ್ ಮತ್ತು ಸವಣೂರು ತಾಲೂಕಿನ ತಾಂಡ ನಾವು ಹುಟ್ಟಿದಾಗಿಂದು ಯಾವತ್ತೂ ಅಭಿವೃದ್ಧಿ ಕಂಡಿದ್ದಿಲ್ಲ. ತಾಂಡ ಸಮುದಾಯ ಭವನ ಆಗಲಿ, ಶಿವಲಾಲ್ ದೇವಸ್ಥಾನ ಆಗಲಿ, ನಂತರ CC ರೋಡು ಮತ್ತು ನಮ್ಮ ತಾಂಡ ಮತ್ತು ಲಮಾಣಿ ಜನ ಅತ್ಯಂತ ನಮಗೆ ಪ್ರಮುಖ ಸ್ಥಾನದಲ್ಲಿ ಇಟ್ಟು ನಮ್ಮ ಮರ್ಯಾದೆ ಕೊಡ್ತಾರೆ. ನಾವು ಯಾವುದೂ ಕೆಲಸ ಕಾರ್ಯಗಳಾಗಲಿ ಅವರು ಆದಷ್ಟು ಬೇಗ ಮಾಡಿ ಒಟ್ಟು ಲಮಾಣಿ ಎತ್ತಿಸಿದ್ದಾರೆ. ಮತ್ತು ಅವರು ಈ ಇಲೆಕ್ಷನಲ್ಲಿ ಅವ್ರನ್ನ ಅತ್ಯಂತ ನಾವು ಬಹುಮತದಿಂದ ನಾವು ಅವ್ರನ್ನ ಆರಿಸ್ತಾ ಇರ್ತೀವಿ. ಅದರ ಸಲುವಾಗಿ ನಾವು ದುಡಿಯೋಕೆ ನಾವು ಹಗಲು ರಾತ್ರಿ ಗಟ್ಟಿದ್ದೀವಿ. ಸಹಜವಾಗಿ ಮುಸ್ಲಿಂ ಸಮುದಾಯಕ್ಕೆ ಸೇರಿರುವ ಖಾದ್ರಿಗೆ ಇಲ್ಲಿ ಅಲ್ಪಸಂಖ್ಯಾತರು ಒಲವು ವ್ಯಕ್ತಪಡಿಸಿದ್ರೆ ಕಾಂಗ್ರೆಸ್ ಅಲೆ ಕೂಡ ಸಹಕಾರಕ್ಕೆ ಬರಲಿದೆ. ಇನ್ನು ಇಲ್ಲಿ ಕೆಜೆಪಿ ಅಭ್ಯರ್ಥಿಯನ್ನ ನಿಲ್ಲಿಸದಿದ್ರೆ ಅದು ಬಸವರಾಜ ಬೊಮ್ಮಾಯಿಗೆ ವರದಾನವಾಗೋ ಸಾಧ್ಯತೆ ಇದೆ. ಅಂತೂ ಈ ಬಾರಿ ಶಿಗ್ಗಾಂವಿ ರಾಜಕೀಯವಾಗಿ ಭಾರೀ ಸುದ್ದಿಯಲ್ಲಿದೆ.
ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರ ಶಿಕಾರಿ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಬೊಮ್ಮಾಯಿ ಕೆಜೆಪಿ ಹತ್ತಿರ ಸುಳಿದಿಲ್ಲ. ಒಂದು ವೇಳೆ ಕೆಜೆಪಿ ಇಲ್ಲಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ರೆ ಮತಗಳು ಒಡೆದು ಹೋಗುವುದು ಖಚಿತ. ಇದು ಬಸವರಾಜ ಬೊಮ್ಮಾಯಿ ಗೆಲುವಿಗೆ ಕಷ್ಟವಾಗಬಹುದು. ಕಾಂಗ್ರೆಸ್ಗೆ ವರದಾನವಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಯಾರ ಒಲವು ಯಾರ ಕಡೆಗೆ ಅನ್ನೋದು ಗೊತ್ತಾಗೋದು ಮೇ 8ರ ರಿಸಲ್ಟ್ ನಂತರವೇ. ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಮಾಡಿರೋ ಕೆಲಸಗಳೇನು, ಈ ಬಾರಿ ಮತದಾರರು ಅವರ ಕೈ ಹಿಡಿತಾರಾ ಅನ್ನೋದನ್ನ ಮತದಾರರಿಂದಲೇ ತಿಳ್ಕೊಳ್ಳೋಣ ಒಂದು ಸಣ್ಣ ಬ್ರೇಕ್ನ ನಂತರ.